ಅದು ಭಾರತವನ್ನ ಬ್ರಿಟಿಷರ ದಾಸ್ಯದಿಂದ ಹೊರತರುವ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹಚ್ಚಿದ ಹೊತ್ತು. ಅದೆಷ್ಟೋ ಮಹನೀಯರು ದೇಶಕ್ಕಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದರು. ಆದರೆ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸ್ವಾತಂತ್ರ್ಯ ಗ್ರಾಮವೊಂದು ಘೋಷಿಸಿಕೊಂಡು ದಿಟ್ಟತನ ತೋರಿದ ಪುಟ್ಟ ಗ್ರಾಮ ಈಸೂರು. ಮೊಟ್ಟ ಮೊದಲು ಸ್ವಾತಂತ್ರ್ಯ ಘೋಷಿಸಿಕೊಂಡ ಹಳ್ಳಿ. ಹೌದು, ಏಸೂರು ಕೊಟ್ಟರು ಈಸೂರು ಕೊಡೆವು ಎಂದು ಭಾರತದಲ್ಲಿ ಮೊಟ್ಟ ಮೊದಲು ಸ್ವಾತಂತ್ರ್ಯ ಘೋಷಿಸಿಕೊಂಡ ಹಳ್ಳಿ ಈಸೂರು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದ ಜನರು ಬ್ರಿಟಿಷರಿಗೆ ಸೆಡ್ಡು ಹೊಡೆದು ಅವರೊಂದಿಗೆ ಕಾದಾಡಿ ವೀರ ಮರಣ ಹೊಂದಿದ್ದರು. ಇವತ್ತಿನವರೆಗೂ ಈ ಗ್ರಾಮ ವೀರಪುತ್ರರ ನಾಡು ಎಂದೇ ಕರೆಸಿಕೊಳ್ಳುತ್ತದೆ. ಏಸೂರು ಕೊಟ್ಟರು ಈಸೂರು ಕೊಡೆವು ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಗ್ರಾಮದ ಜನತೆ 1942 ಸೆಪ್ಟೆಂಬರ್ 27ರಂದು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ದೇಶದ ಬಾವುಟ ಹಾರಿಸಿದರು. ಬ್ರಿಟಿಷ್ ಕಂದಾಯ ಅಧಿಕಾರಿಗಳು ಕಂದಾಯ ಕಟ್ಟುವಂತೆ ಊರಿನ ಗ್ರಾಮಸ್ಥರನ್ನ ಕೇಳಿದಾಗ ಅವರ ಲೆಕ್ಕದ ಪುಸ್ತಕ ಕಸಿದುಕೊಂಡು ಗಾಂಧಿ ಟೋಪಿ ಧರಿಸುವಂತೆ ಹೇಳಿದರು. ಈ ವೇಳೆ ನಡೆದ ಹಿಂಸಾಚಾರದಲ್ಲಿ ಅನೇಕ ಅಮಾಯಕರು ಪ್ರಾಣ ಕಳೆದುಕೊಳ್ಳುತ್ತಾರೆ. ಹೀಗಾಗಿ ಗ್ರಾಮದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಮತ್ತಷ್ಟು ಹೆಚ್ಚಾಗುತ್ತದೆ. ಬ್ರಿಟಿಷರಿಂದ ತಾವು ಸ್ವಾತಂತ್ರ್ಯ ಎಂದು ಗ್ರಾಮದಲ್ಲಿ ಘೋಷಣೆ ಮಾಡಿಕೊಳ್ಳುತ್ತಾರೆ. ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ದೇಶದ ಬಾವುಟವನ್ನು ಹಾರಿಸುವ ಮೂಲಕ ಇಡೀ ದೇಶದಲ್ಲಿ ಮೊಟ್ಟ ಮೊದಲದಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಪುಟ್ಟ ಹಳ್ಳಿ ಈಸೂರು. ಹಾಗಾಗಿ ಆ ಹಳ್ಳಿಯನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ದಿನಗಳ ಚರ್ಚೆ ಆಗಿರುವಂಥದ್ದು, ಹಾಗೆ ಒತ್ತಾಯ ಕೇಳಿ ಬರ್ತಿರುವಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರಗಳು ಸಹ ಮುಂದಾಗಿ ಈಸೂರನ್ನು ಪ್ರವಾಸಿ ತಾಣವನ್ನಾಗಿ ಮಾಡಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಈಸೂರು ಗ್ರಾಮದಲ್ಲಿ ನಾವು ಹುಟ್ಟಿರೋದೇ ನಮ್ಮ ಪುಣ್ಯ ಎನ್ನುತ್ತಾರೆ ಇಲ್ಲಿನ ಜನ. ಸ್ವಾತಂತ್ರ್ಯ ಬಂದು 78 ವರ್ಷಗಳ ನಂತರ ನಮ್ಮನ್ನಾಳುವ ಸರ್ಕಾರಗಳು ಈಸೂರು ಗ್ರಾಮದಲ್ಲಿ ಹೆಸರಿಗೆ ಸ್ಮಾರಕ ನಿರ್ಮಾಣ ಮಾಡಿವೆ. ಒಂದು ಧ್ವಜಸ್ತಂಭ ನಿರ್ಮಾಣ ಮಾಡಿದೆ. ಅದರಲ್ಲಿ ಏಸೂರು ಕೊಟ್ಟರು ಈಸೂರು ಕೊಡೆವು ಎಂದು ಗ್ರಾಮದವರ ಘೋಷಣಾ ವಾಕ್ಯವನ್ನು ಹಾಕಲಾಗಿದೆ. ಶಿವಪುರದ ಹೋರಾಟಕ್ಕಿಂತ ಮೊದಲು ಹೋರಾಟ ನಡೆಸಿದ ಈಸೂರು ಗ್ರಾಮವನ್ನು ಪ್ರವಾಸಿ ತಾಣವನ್ನಾಗಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗಾಂಧೀಜಿಯವರು ಬೆಳಗಾಮಲ್ಲಿ 1942 ಮೂಮೆಂಟ್ನಾಗೆ ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ಕೊಟ್ಟರು. ಇದ್ರ ಮೇಲೆ ನಮ್ಮ ಬಸವಣ್ಣಪ್ಪನವ್ರು, ನಮ್ಮ ಸಣ್ಣಜ್ಜ ಅವರೇ ಮೈನ್ ಲೀಡ್ರಾಗಿ ನಿಂತ್ಕೊಂಡು ಇಲ್ಲಿ ಊರಲ್ಲಿ ಪ್ರಭಾತ್ ಪೇರಿ ಅವನ್ನೆಲ್ಲ ಮಾಡ್ತಾ ಇದ್ರು ರೆಗ್ಯುಲರ್ ಆಗಿ. ಈಸೂರಿನ ಹೋರಾಟ ಭಾರತದ ಚರಿತ್ರೆಯಲ್ಲಿ ಅಜರಾಮರವಾಗಿದೆ. ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯ ಘೋಷಿಸಿಕೊಂಡ ವೀರಪುತ್ರರ ನಾಡು ಈಸೂರಿನ ಅಭಿವೃದ್ಧಿಗೆ ಸರ್ಕಾರ ಶ್ರಮಿಸಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸ್ವಾತಂತ್ರ್ಯ ಹೋರಾಟದಲ್ಲಿ ಈಚಲು ಮರದ ಸತ್ಯಾಗ್ರಹ ಬಲು ರೋಚಕ. ಈ ಊರಲ್ಲಿ ದೇಶಕ್ಕಾಗಿ ಹೋರಾಡಿ ಮಡಿದವರು ಅನೇಕರು. ಆ ಐತಿಹಾಸಿಕ ಹೋರಾಟದ ನೆನಪಲ್ಲಿ ಗಾಂಧಿ ಗುಡಿ ಕಟ್ಟಿದ್ದಾರೆ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಈ ಸಂದರ್ಭದಲ್ಲಿ ಗಾಂಧಿ ಪ್ರತಿಮೆಗೆ ನಿತ್ಯವೂ ಕೂಡ ಪೂಜೆ ಸಲ್ಲಿಸುವ ಗ್ರಾಮದ ಸ್ಟೋರಿ ಇದು. ನೋಡೋಣ ಬನ್ನಿ. ಈಚಲು ಮರದ ಸತ್ಯಾಗ್ರಹ ರಣರೋಚಕ. ಗಾಂಧಿ ಪ್ರತಿಮೆಗೆ ಗ್ರಾಮಸ್ಥರಿಂದ ನಿತ್ಯ ಪೂಜೆ. ಇದು ಚಿತ್ರದುರ್ಗ ತಾಲೂಕಿನ ತುರುವನೂರು ಗ್ರಾಮ. ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ಛಾಪು ಮೂಡಿಸಿ ಹೆಸರಾಗಿದೆ. ಮಾಜಿ ಮುಖ್ಯಮಂತ್ರಿ ಹಾಗೂ ರಾಷ್ಟ್ರ ನಾಯಕರಾದ ದಿವಂಗತ ಎಸ್ ನಿಜಲಿಂಗಪ್ಪ ನೇತೃತ್ವದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಳು ನಡೆದಿವೆ. ಈಚಲ ಮರದ ಚಳುವಳಿ ನಡೆದಿದ್ದು ಇದೇ ತುರುವನೂರು ಗ್ರಾಮದಲ್ಲಿ. ಬ್ರಿಟಿಷರು ವಿಧಿಸಿದ ಕರ ಸೇವೆಯನ್ನ ವಿರೋಧಿಸಿ ಈಚಲು ಮರ ಕಡಿದು ಶೌರ್ಯ ಮೆರೆದಿದ್ರು. ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿಗಾಗಿ ಮಹಾತ್ಮ ಗಾಂಧೀಜಿಯವರ ದೇಗುಲವನ್ನ ನಿರ್ಮಿಸಲಾಗಿದೆ. ದೆಹಲಿಯಲ್ಲಿ ಬಿಟ್ರೆ ಈ ಗ್ರಾಮದಲ್ಲಿ ಮಾತ್ರ ಕಂಚಿನ ಪ್ರತಿಮೆ ಇರುವ ಗಾಂಧೀಜಿ ದೇಗುಲ ನಿರ್ಮಾಣ ಆಗಿದೆ. ಅಕ್ಟೋಬರ್ 1, 1968ರಂದು ಎಸ್ ನಿಜಲಿಂಗಪ್ಪ ಅವರು ಈ ದೇಗುಲವನ್ನ ಉದ್ಘಾಟಿಸಿದ್ರು.
ತುರ್ನೂರಲ್ಲಿ ಈಚಲು ಮರವನ್ನು ಕಡಿಯುವಂಥ ಕರ ನಿರಾಕರ ಚಳವಳಿಯನ್ನು ಆರಂಭ ಮಾಡ್ತಾರೆ 1938 ಸೆಪ್ಟೆಂಬರ್ 18ನೇ ತಾರೀಕಲ್ಲಿ. ಆಗ ಸುಮಾರು ಈ ಇಡೀ ಗ್ರಾಮದ ಎಲ್ಲ ಜನರು, ಎಲ್ಲ ಜಾತಿಯ ವರ್ಗದವರು ಬಂದು ಆ ಒಂದು ಚಳವಳಿಗೆ ಭಾಳ ಹುಮ್ಮಸ್ಸಿನಿಂದ ಪಾಲ್ಗೊಂಡು ಅವತ್ತು ಸಾವಿರಾರು ಮರಗಳನ್ನ ಕಡಿತಾರೆ. ಕಡಿದಂಥ ಸಂದರ್ಭದಲ್ಲಿ ಎಲ್ಲ ಬ್ರಿಟಿಷ್ ಅಧಿಕಾರಿಗಳು ಬಂದ್ಬಿಟ್ಟು ಇಡೀ ಗ್ರಾಮದ ಎಲ್ಲ ಜನಗಳ ಏನು ಚಳವಳಿ ಮಾಡಿರ್ತಕ್ಕಂಥ ಯುವಕರು, ವೃದ್ಧರು ಎಲ್ಲರನ್ನೂ ಅರೆಸ್ಟ್ ಮಾಡ್ಕೊಂಡು ಇಡೀ ಊರೇ ಅರೆಸ್ಟ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ತುರ್ವನೂರು ಗ್ರಾಮದ ಜನರೆಲ್ಲ ಇದೇ ಗಾಂಧಿ ಗುಡಿ ಇರುವ ಕೋಟೆ ಬತೇರಿ ಬಳಿಯಿಂದಲೇ ಅದು ಸ್ವಾತಂತ್ರ್ಯ ಹೋರಾಟ ಆರಂಭಿಸಿದ್ರಂತೆ. ಹೀಗಾಗಿ ಗಾಂಧೀಜಿಯವರ ಮೂರ್ತಿ ಸ್ಥಾಪಿಸಿ ದೇಗುಲ ನಿರ್ಮಿಸಿದ್ರು. ಇಂದಿಗೂ ಕೂಡ ಇಲ್ಲಿ ಗಾಂಧೀಜಿಗೆ ನಿತ್ಯ ಮೊದಲ ಪೂಜೆ ಸಲ್ಲಿಸಲಾಗುತ್ತಿದೆ. ಇಷ್ಟೆಲ್ಲ ಹೋರಾಟದ ಇತಿಹಾಸದ ಜಾಗವನ್ನ ಪ್ರವಾಸೋದ್ಯಮ ಇಲಾಖೆ ಗಮನಿಸಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹ. ಹೋರಾಡಿ ಜೈಲು ಸೇರಿದ್ರು ಅವರೆಲ್ಲರನ್ನ ಸ್ಮರಣೀಯ ಮಾಡಿ ಇಡೀ ಎಲ್ಲ ಶಾಲಾ ಕಾಲೇಜುಗಳು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಆಗಸ್ಟ್ 15ರಂದು ಒಂದು ಹಬ್ಬದ ರೀತಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ ನಾವೆಲ್ಲ. ಹಂಗಾಗಿ ಸರ್ಕಾರಗಳು ಇದನ್ನು ದಯಮಾಡಿ ಈ ಬೆತೇರಿಯನ್ನು ಉತ್ತಮ ರೀತಿಯಲ್ಲಿ ದೇಶಕ್ಕೆ ಕೊಡುಗೆ ಕೊಡೋಕ್ಕೆ ಅಭಿವೃದ್ಧಿ ಮಾಡಲಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿಗಾಗಿ ತುರುವನೂರಿನಲ್ಲಿ ಗಾಂಧಿ ಗುಡಿ ನಿರ್ಮಾಣ ಆಗಿದೆ. ಗ್ರಾಮದ ಜನ ಇಂದಿಗೂ ಗಾಂಧಿ ದೇಗುಲದಲ್ಲಿ ನಿತ್ಯ ಪೂಜೆ ಪುನಸ್ಕಾರ ಸಲ್ಲಿಸುವ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಇವತ್ತು ದೇಶದಾದ್ಯಂತ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಡೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಒಂದಿಷ್ಟು ವಿಚಾರಗಳನ್ನ ಮೆಲುಕು ಹಾಕುವಂತಹ ಸಂದರ್ಭ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಳಿಕ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆ ಜಾರಿಗೆ ತಂದರು. ಆದರೆ ಈ ಕಾಯ್ದೆಯನ್ನ ವಿರೋಧಿಸಿದ್ದ ಆ ಒಂದು ಪುಟ್ಟ ಗ್ರಾಮ ಕಂಪನಿ ಸರ್ಕಾರದ ನಿದ್ದೆಗೆಡಿಸಿತ್ತು. ಕುತಂತ್ರದಿಂದ ಊರಿಗೆ ಬೆಂಕಿ ಹಚ್ಚಿ ಕೆಲವರನ್ನ ಗಲ್ಲಿಗೇರಿಸಿದ್ರು. ಅಂದು ಆ ವೀರರು ಪಟ್ಟಿದ್ದ ಸ್ವಾತಂತ್ರ್ಯದ ಕಿಡಿ ಬಲು ರೋಚಕ. ಅಷ್ಟಕ್ಕೂ ಆ ವೀರರು ಯಾರು ಅಂತೀರಾ? ಆ ಗ್ರಾಮ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. 2 ಸಲ ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ವೀರರು. ಗುಂಡೇಟಿಗೆ ಬಗ್ಗಲಿಲ್ಲ, ಬೆಂಕಿ ಹಚ್ಚಿದ್ರೂ ಜಗ್ಗಲಿಲ್ಲ. ಹೀಗೆ ಜೋಡಿ ಪ್ರತಿಮೆಗಳಲ್ಲಿ ಇರುವವರ ಹೆಸರು ಜಡಗಣ್ಣ ಬಾಲಣ್ಣ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಹೊತ್ತಿದ್ದ ವೇಳೆ ಬಾಗಲಕೋಟೆಯ ಮುಧೋಳ ತಾಲೂಕಿನ ಹಲಗಲಿ ಗ್ರಾಮದ ಬೇಡರ ಹೋರಾಟ ಕಂಪನಿ ಸರ್ಕಾರಕ್ಕೆ ಸವಾಲಾಗಿತ್ತು. ಬ್ರಿಟಿಷರು ಜಾರಿಗೆ ತಂದಿದ್ದ ನಿಶಸ್ತ್ರೀಕರಣದ ವಿರುದ್ಧ ಹಲಗಲಿ ಬೇಡರು ಸೆಡ್ಡು ಹೊಡೆದು ನಿಂತಿದ್ರು. ಹುಟ್ಟು ವೀರರಾಗಿದ್ದ ಹಲಗಲಿ ಬೇಡರನ್ನ ಸೋಲಿಸುವುದು ಬ್ರಿಟಿಷರಿಗೆ ಸುಲಭ ಆಗಿರಲಿಲ್ಲ. ಹೌದು, ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ನಿಂತಿದ್ದ ಹಲಗಲಿ ಬೇಡರ ಪೈಕಿ ಕಂಪನಿ ಸರ್ಕಾರಕ್ಕೆ ಒಬ್ಬಿಬ್ಬರ ವಿರುದ್ಧ ದ್ವೇಷ ಇರಲಿಲ್ಲ. ಇಡೀ ಗ್ರಾಮವನ್ನ ಸರ್ವನಾಶ ಮಾಡುವ ನಿರ್ಧಾರ ಮಾಡಿದ್ರು. ಇಡೀ ಊರಿಗೆ ಬೆಂಕಿ ಹಚ್ಚಿ ಗ್ರಾಮವನ್ನ ಸುಟ್ಟು ಬೂದಿ ಮಾಡಿದ್ರು. ಈ ವೇಳೆ ಬ್ರಿಟಿಷರ ನಿದ್ದೆಗೆಡಿಸಿದ ಜಡಗ ಬಾಲ ಸೇರಿ 4ವರನ್ನ ಮುಧೋಳ ನಗರದಲ್ಲಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದ್ರು. ಇದೀಗ ಅವರನ್ನ ಗಲ್ಲಿಗೆ ಹಾಕಿರುವ ಮುಧೋಳ ನಗರದ ಆ ಪ್ರದೇಶದಲ್ಲಿ ವೀರರ ಕಂಚಿನ ಪ್ರತಿಮೆಗಳನ್ನ ಸ್ಥಾಪಿಸಬೇಕು ಎನ್ನುವುದು ಪ್ರಜ್ಞಾವಂತರ ಆಗ್ರಹವಾಗಿದೆ. ಬ್ರಿಟಿಷರ ಕಪಿಮುಷ್ಟಿಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಪಡೆಯಲು ಹಲಗಲಿ ಬೇಡರಂತೆ ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಅವರೆಲ್ಲರ ತ್ಯಾಗ ಬಲಿದಾನದಿಂದಾಗಿ ದೇಶ ಸ್ವಾತಂತ್ರ್ಯಗೊಂಡಿದೆ. ಅಂತಹ ಮಹನೀಯರ ಬಗ್ಗೆ ಇಂದಿನ ಯುವ ಪೀಳಿಗೆಗೆ ಹೆಚ್ಚೆಚ್ಚು ತಿಳಿಸಿಕೊಡುವ ಕೆಲಸ ಆಗಬೇಕು. ಸಿದ್ದು ದೊತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.